ಸ್ವಾಮಿ ಮೊಬೈಲ್ ನಾಶಪಡಿಸಿರುವಂತಹ ದರ್ಶನ್ ಗ್ಯಾಂಗ್ ಆ ಮೊಬೈಲ್ಗಾಗಿ ಇನ್ನೂ ಸಹ ಹುಡುಕಾಟ ನಡೀತಾ ಇದೆ. ಇತ್ತ ಇನ್ಸ್ಟಾಗ್ರಾಮ್ ಸಂಸ್ಥೆಗೆ ಪತ್ರ ಬರೆಯಲಾಗಿದೆ ಕಾಮಾಕ್ಷಿ ಪಾಳ್ಯ ಪೊಲೀಸರಿಂದ. ರೇಣುಕಾಸ್ವಾಮಿ ಸಂದೇಶದ ಬಗ್ಗೆ ಮಾಹಿತಿಯನ್ನ ನೀಡುವಂತೆ ಪತ್ರ. ಸಿಮ್ ಸರ್ವಿಸ್ ಪ್ರೊವೈಡರ್ಗಳಿಂದ ಮಾಹಿತಿ ಬೇಕಾಗಿದೆ. ಇನ್ಸ್ಟಾ ಐಡಿಯಿಂದ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದ ಬಗ್ಗೆ ಮಾಹಿತಿ ಬೇಕು. ಚಾಟ್ ಮಾಡಿರುವಂತಹ ಡೇಟಾ ರಿಟ್ರೀವ್ ಮಾಡಬೇಕಾಗಿದೆ ಪೊಲೀಸರು. ಹಾಗಾಗಿ ಇನ್ಸ್ಟಾಗ್ರಾಮ್ ಸಂಸ್ಥೆಗೆ ಪತ್ರ ಬರೆಯಲಾಗಿದೆ ಕಾಮಾಕ್ಷಿ ಪಾಳ್ಯ ಪೊಲೀಸರಿಂದ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ರೇಣುಕಾಸ್ವಾಮಿ ಮೊಬೈಲ್ ಎಷ್ಟೇ ಹುಡುಕಿದ್ರು ಸಿಕ್ಲಿಲ್ಲ. ಈಗ ಸಂದೇಶ ಕಳಿಸಿರೋದಕ್ಕೆ, ಚಾಟ್ ಮಾಡಿರೋದಕ್ಕೆ ಪ್ರೂಫ್ ಬೇಕಾಗಿರುವಂತ ಡೇಟಾ ರಿಟ್ರೀವ್ ಮಾಡಬೇಕಾಗಿದೆ. ಹಾಗಾಗಿ ಇನ್ಸ್ಟಾಗ್ರಾಮ್ ಸಂಸ್ಥೆಗೆ ಪತ್ರ ಬರೆದಿದ್ದಾರೆ ಪೊಲೀಸರು. ಹೆಚ್ಚಿನ ಡೀಟೇಲ್ಸ್ ಏನ್ ಸಿಕ್ಕಿದೆ ಈ ಬಗ್ಗೆ? ಖಂಡಿತವಾಗಿ ಪ್ರಗತಿ. ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿ ಕೊಲೆಯಾದ ಬಳಿಕ ಹಲವು ಸಾಕ್ಷಿಗಳನ್ನ ಏನು ದರ್ಶನ್ ಅಂಡ್ ಗ್ಯಾಂಗ್ ಆರೋಪಿಗಳು ಏನಿದ್ದಾರೆ ಅಷ್ಟು ಜನ ಸೇರಿ ಸಾಕಷ್ಟು ಸಾಕ್ಷ್ಯಗಳನ್ನ ನಾಶ ಮಾಡಿದ್ರು. ಜೊತೆಗೆ ಮೃತದೇಹವನ್ನು ತಂದು ಬೇರೆ ಕಡೆ ಎಷ್ಟು ಹೋಗಿದ್ರು, ಅದರಲ್ಲಿ ಬೇಕಾದ ಅಂದ್ರೆ ಈ ಕೇಸಿಂದ ಪಾರಾಗೋದಕ್ಕೆ ಸಾಕಷ್ಟು ಸಾಕ್ಷಿಗಳನ್ನ ನಾಶ ಮಾಡಿದ್ರು. ಅದರಲ್ಲಿ ರೇಣುಕಾಸ್ವಾಮಿ ಮೊಬೈಲ್ ಸಹ ಒಂದು. ಯಾಕಂದ್ರೆ ಅದು ಪ್ರಮುಖವಾದ ಎವಿಡೆನ್ಸ್ ಆಗಿತ್ತು ಪೊಲೀಸರಿಗೆ. ಆ ಒಂದು ಮೊಬೈಲ್ ಸಿಕ್ಕಿದೆ. ಅದರಲ್ಲಿ ಹಲವು ವಿಚಾರಗಳು ಆ ಮೊಬೈಲ್ ಮುಖಾಂತರ ಬೆಳಕಿಗೆ ಬರುತ್ತೆ ಅಂತ ಹೇಳಿ ಆ ಮೊಬೈಲ್ ಅನ್ನ ನಾಶಪಡಿಸಿದ್ರು. ಎಲ್ಲಿ ಮೃತದೇಹವನ್ನ ಎಸೆದ್ರು ಅದರಿಂದ ಒಂದು ಸ್ವಲ್ಪ ದೂರದ ಮೋರಿಯೊಳಗೆ ಆ ಒಂದು ಮೊಬೈಲ್ ಅನ್ನ ಎಸೆದು ಹೋಗಿದ್ರು. ಅದನ್ನ ಹುಡುಕಿಸುವಂತ ಪ್ರಯತ್ನವನ್ನ ಕಾಮಾಕ್ಷಿ ಪಾಳ್ಯ ಪೊಲೀಸರು ಇದಾಗ್ಲೇ ಮಾಡಿದ್ರು. ಆದ್ರೆ ಎಷ್ಟೇ ಹುಡುಕಿದ್ರು ಆ ಮೊಬೈಲ್ ಮಾತ್ರ ಸಿಕ್ಕಿರ್ಲಿಲ್ಲ. ಜೊತೆಗೆ ಅಗ್ನಿಶಾಮಕ ದಳದವ್ರಿಗೂ ಒಂದು ಪತ್ರವನ್ನ ಬರೆದಿದ್ರು ಆ ಮೊಬೈಲ್ ಅನ್ನ ಹುಡುಕಿ ಕೊಡೋದಾಗಿ. ಆದ್ರೆ ಇಲ್ಲಿ ತನಕ ರೇಣುಕಾಸ್ವಾಮಿ ಮೊಬೈಲ್ ಪತ್ತೆ ಆಗಿಲ್ಲ. ಹೀಗಾಗಿ ಆತ ಏನು ಪವಿತ್ರ ಗೌಡಗೆ ಏನೊಂದು ಚಾಟ್ ಮಾಡಿದ್ದ, ಪ್ರೈವೇಟ್ ಚಾಟ್ ಮಾಡಿದ್ದ, ಹಲವು ಏನು ಬೇರೆ ಬೇರೆ ಮೆಸೇಜ್ಗಳನ್ನ ಏನು ಕಳಿಸಿದ್ದ, ಜೊತೆಗೆ ಅಶ್ಲೀಲ ಮೆಸೇಜ್ಗಳನ್ನ ಏನು ಕಳಿಸಿದ್ದ, ಆ ಎಲ್ಲವನ್ನ ಸಹ ಇದೀಗ ಪೊಲೀಸರು ರಿಟ್ರೀವ್ ಮಾಡಬೇಕಾಗಿದೆ. ಹೀಗಾಗಿಯೇ ಆ ಒಂದು ಇನ್ಸ್ಟಾಗ್ರಾಮ್ ಏನೊಂದು ಮೆಸೆಂಜರ್ ಇದ್ದ ಆತ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸಿದ್ದ ಅನ್ನುವಂತ ವಿಚಾರ ಏನು ಗೊತ್ತಿದೆ. ಅದರಂತೆ ಇದೀಗ ಆತನ ಐಡಿ ಸಮೇತ ಇನ್ಸ್ಟಾಗ್ರಾಮ್ ಅವರ ಕಂಪನಿಗೆ ಈಗಾಗಲೇ ಪತ್ರವನ್ನ ಕಾಮಾಕ್ಷಿ ಪಾಳ್ಯ ಪೊಲೀಸರು ಬರೆದಿರುವಂತದ್ದು. ಆ ಮುಖಾಂತರ ಆತ ಏನೇನೆಲ್ಲ ಸಂದೇಶ ಕಳಿಸಿದ್ದಾನೆ ಅನ್ನುವಂತ ವಿಚಾರವನ್ನ ತಿಳಿದುಕೊಳ್ಳಲು ಇದೀಗ ಕಾಮಾಕ್ಷಿ ಪಾಳ್ಯ ಪೊಲೀಸರು ಮುಂದಾಗಿರುವಂತದ್ದು. ಪ್ರಗತಿ. ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.